ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ನೆಲಮಂಗಲದಲ್ಲಿ ರೆಡಿ ಆಗ್ತಾ ಇದೆ 9 ರಿಂದ 10 ಲಕ್ಷ ಲಾಡು. ನೆಲಮಂಗಲ ತಾಲೂಕಿನ ಪ್ರತಿ ಮನೆಗೂ ಲಾಡು ಬಾಕ್ಸ್ ಹಂಚಿಕೆಗೆ ತಯಾರಿ. ಸುಮಾರು 250 ರಿಂದ 300 ಮಂದಿ ಬಾಣಸಿಗರಿಂದ ತಯಾರಾಗ್ತಾ ಇದೆ ಲಾಡು. ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ಲಾಡು ತಯಾರಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರುವ ಖುಷಿಯಲ್ಲಿ ಲಾಡು ಹಂಚಿಕೆ. ತಾಲೂಕಿನ ಸುಮಾರು 80 ರಿಂದ 90 ಸಾವಿರ ಪ್ರತಿ ಮನೆಗಳಿಗೂ ಕೂಡ ಲಾಡು ಹಂಚಿಕೆ. ಲಾಡುಗಳ ತಯಾರಿಕೆ ಹಾಗೂ ಶುಚಿತ್ವ ಬಗ್ಗೆ ವೀಕ್ಷಣೆ ಮಾಡಿದ ಶಾಸಕ ಎನ್ ಶ್ರೀನಿವಾಸ್. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥದ್ದು ನನಗೆ ಮತ್ತೆ ನನ್ನ ಕ್ಷೇತ್ರದ ಜನತೆಗೆ, ನನ್ನ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರಿಗೆ ಬಹಳ ಸಂತಸದ ಕ್ಷಣ. ಹಾಗಾಗಿ ಆ ಸಂತಸದ ಕ್ಷಣದ ಹಿನ್ನೆಲೆಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಸುಮಾರು 85,000ದಿಂದ 90,000 ಮನೆಗಳಿಗೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಖುದ್ದಾಗಿ ಸ್ವೀಟ್ ಬಾಕ್ಸ್ಗಳನ್ನ, ಈ ಲಡ್ಡುವನ್ನ ಕೊಡ್ಲಿಕ್ಕೆ ಏನು ತಯಾರಿಯನ್ನ ಮಾಡಿದ್ದೇವೆ, ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಮುಂದಿನ 3 ದಿನಗಳ ಕಾಲ ಈ ಸಿಹಿ ಹಂಚತಕ್ಕಂತ ಕಾರ್ಯಕ್ಕೆ ನಾಳೆ ನಮ್ಮ ಮುಖಂಡರು ಕಾರ್ಯಕರ್ತರು ಚಾಲನೆ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಏನು ಸ್ವೀಕರಿಸ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನತೆ ಆ ಸಂತಸದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಸಿಹಿ ಹಂಚಿ ಸಂಭ್ರಮ ಮಾಡತಕ್ಕಂಥದ್ದು ಇದ್ರ ಉದ್ದೇಶ. 9 ಲಕ್ಷದಿಂದ 10 ಲಕ್ಷದವರೆಗೆ ಇವತ್ತು ಲಡ್ಡು ತಯಾರಿಕೆ ಕಾರ್ಯ ನಡೀತಾ ಇದೆ. ಸುಮಾರು 250 ರಿಂದ 300 ಜನ ಬಾಣಸಿಗರು ಈ ಲಡ್ಡು ತಯಾರಿಕಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೆಕ್ಸ್ಟ್ ಪ್ರತಿ ಮನೆಗೂ ಸುಮಾರು 3/4 kg ಸ್ವೀಟ್ ಬಾಕ್ಸ್ ಅನ್ನ ನಾನು ಅವರ ಮನೆ ಬಾಗಿಲಿಗೆ ತಲುಪಿಸಿ ಆ ಸಿಹಿಯನ್ನ ನನ್ನ ಕ್ಷೇತ್ರದ ಜನತೆಗೆ ತಲುಪಿಸಿ ಆ ಸಂಭ್ರಮವನ್ನ ಸಿಹಿ ಹಂಚಿ ನನ್ನ ಕಾರ್ಯಕರ್ತರು ಮುಖಂಡರು ಸಂಭ್ರಮಿಸ್ತಾರೆ. ಸೆಂಟರ್ ಬರೋಣ.